ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ರಾಜೇಶ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಬೆಳಿಗ್ಗೆನೆ ಸ್ವಲ್ಪ ಟೆನ್ಷನಿಂದ ಅಡುಗೆ ಮಾಡ್ತಿದ್ದೀನಿ. ಟೈಮ್ ಬಂದು ಒಂದು 6 ಗಂಟೆ ಆಗಿದೆ. ಇವತ್ತು ಹೊರಗಡೆ ಹೋಗೋ ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಬೇಗ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೈಟೇ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಇನ್ನು ಬೆಳಿಗ್ಗೆ ಪನ್ನೀರು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂಥರ ಗ್ರೇವಿ ಥರ ಮಾಡಿ ಇಟ್ಕೊಂಡಿದ್ದೆ. ಪನ್ನೀರ್ ಮೇಥಿ ಗ್ರೇವಿ ಅಂತಾರಲ್ಲ ಆ ಥರ. ನೈಟೇ ಚಪಾತಿ ಹಿಟ್ಟು ಚೆನ್ನಾಗಿ ಕಲಸಿಟ್ಬಿಟ್ರೆ ಇನ್ನು ಬೆಳಿಗ್ಗೆ ಬೇಗ ಮಾಡೋ ಅಷ್ಟರಲ್ಲಿ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಇರುತ್ತೆ. ಇನ್ನು ಅವಾಗಲೇ ಮಾಡಿಟ್ಕೊಂಡ್ರೆ ಅದು ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ತಿನ್ನೋದಕ್ಕೂ ಸಹ ಆಗಲ್ಲ. ಸರಿ ಅಂತ ಇನ್ನು ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ನಾನು ರೆಡಿ ಆಗ್ತಿದ್ದೀನಿ. ಹೊರಗಡೆ ಹೋಗೋ ಕೆಲಸ ಇತ್ತು. ರಾಜು ಅತ್ತೆಯವರು ಊರ ಹಬ್ಬ ಇದೆ ಅಂತ ಕರೆದಿದ್ರು. ಸರಿ ಹೋಗಿ ಬರೋಣ ಅಂತ ಹೊರಡ್ತಿದ್ದೀವಿ. ನಮ್ಮ ಅತ್ತೆಯವರು ಬರೋದಿಲ್ಲ, ಹೋಟೆಲ್ ನೋಡ್ಕೊಬೇಕಲ್ವ, ಅದಕ್ಕೋಸ್ಕರ ಅವ್ರು ಬರಲ್ಲ ಅಂದರು. ಸರಿ ಅಂತ ನಾನು, ರಾಜು, ಮಕ್ಕಳು ಮತ್ತು ತಾತ ಹೊರಡ್ತಿದ್ದೀವಿ ಊರ ಹಬ್ಬಕ್ಕೆ ಅಂತ. ಹೋಗುವಾಗ ನಮ್ಮ ಅತ್ತೆಯವರು ಸಹ ಹೇಳ್ಬಿಟ್ಟು ಹೊರಡ್ತಿದ್ದೀವಿ. ಈಗ ಯಾರು ಕೊಚ್ಚೇದಿ పిలుచుకోండ్రా అవ్వ వద్దారా పిలుచుకోండ్రా నేను వద్దా బాయ్ ఏం చెప్తావు రవి మమ్మ అడిగితే బాయ్ ఏమిటికి ಎಲ್ಲೋ ನನಗೆ ಕಿತ್ತು ಕೊಡ್ತಾರೇನೋ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಮುಂದೆ ದೇವರಿಗೆ ಗಣೇಶ ವಿಗ್ರಹ ಇದೆಯಲ್ಲ, ಅಲ್ಲಿ ಇಡೋದಕ್ಕೋಸ್ಕರ ಹೂವು ಕೇಳ್ತಿದ್ರು. ನಾವು ಹೊಡ್ತಿರೋದು ಇನ್ನು ಊರ ಹಬ್ಬಕ್ಕೆ ಕೊಡ್ತಿದ್ದೀವಿ ಅಂತ ಹೇಳಿದ್ವಲ್ಲ, ಇನ್ನು ಬಿಡ್ದಿ ಹಿಂದೆ ಇರೋ ಚನ್ಸಂದ್ರ ಊರಿಗೆ ನಾನು ಹೋಗ್ತಿರೋದು ಇದೆ 2ನೇ ಸಲ ಅನ್ಕೊತೀನಿ. ಮದುವೆ ಆಗಿ ಹೊಸದಲ್ಲಿ ಹೋಗಿದ್ದು, ಇದು 2ನೇ ಸಲ. ಈಗ ಒಂದು 6 ವರ್ಷ ಆಗ್ತಾ ಬರ್ತಿದ್ದೇವೆ, ಇವಾಗ ಹೋಗ್ತಿದ್ದೀವಿ. ಅಡುಗೆ ಮಾಡಿದ್ದು ಒಂದೇನೆ, ಆದರೆ ತಿನ್ನೋಕ್ಕಾಗಲಿಲ್ಲ. ಸೇರಂತ ಟಿಫನ್ಗೆ ಹಾಕೊಂಬಂದೆ. ಕಾರಲ್ಲಿ ಹೋಗೋವಾಗ ತಿನ್ಕೊಂಡು ಹೋಗೋಣ ಅಂತ. ಫಸ್ಟ್ ಮಕ್ಕಳಿಗೆ ಇನ್ನು ಗ್ರೇವಿ ಎಲ್ಲ ಆದರೆ ಹಾಕ್ಕೊಟ್ರೆ ಚೆಲ್ಬಿಡ್ತಾರೆ, ತಿನ್ನೋದಿಲ್ಲ ಅಂತ ಹೇಳಿ ಜಾಮೂನ್ ಹಾಕ್ಕೊಡ್ತಿದ್ದೀನಿ. ಈ ಥರ ಜಾಮೂನ್ ಹಾಕ್ಕೊಟ್ರೆ 1, 2, 3 ಆದರೂ ತಿಂತಾರೆ. 3 ತಿನ್ನಲ್ಲ, 1, 2 ಲಾಸ್ಟು. ಅದೇ ಈ ಸಾರೆಲ್ಲ ಗೊಜ್ಜೆಲ್ಲ ಹಾಕ್ಕೊಟ್ರೆ ಅವರು 1 ಚಪಾತಿ ಮೇಲೆ ಮತ್ತೆ ತಿನ್ನೋದೇ ಇಲ್ಲ. ಅದರಲ್ಲೇನೋ ತಿಂದ್ಬಿಟ್ಟು ಆಮೇಲೆ ಮತ್ತೆ ಖಾರ ನೀರು ಕೊಡು ಒಂದು 16 ಸರ್ತಿ ಕೇಳ್ತಾ ಇರ್ತಾರೆ. ಇಲ್ಲ ಅದಕ್ಕಿಂತ ಇದೇ ಬೆಸ್ಟು. ಕಾರಲ್ಲಿ ಹೋಗೋವಾಗ ಈ ಥರ ಚಪಾತಿಗೆ ದೋಸೆಗೆ ಜಾಮೂನ್ ಹಾಕೊಟ್ಬಿಟ್ರೆ ಸೈಲೆಂಟಾಗಿ ಕುತ್ಕೊಂಡು ತಿಂತಾರೆ, ಕಿತ್ತಾಡೋದು ಇಲ್ಲ. ಇನ್ನು ಮಕ್ಕಳ ಜೊತೆಲಿ ಇದ್ದಾರೆ ಅಂದರೆ ಅವ್ರಿಗೆ ಏನು ಬೇಕು ಏನಿಲ್ಲ ಅಂತ ಎಲ್ಲ ನೋಡ್ಕೊಬೇಕು, ಎಲ್ಲ ತೊಗೊಂಡೋಗ್ಬೇಕು. ಸಿರಪ್ ಆಗಿರಲಿ, ಬಟ್ಟೆ ಆಗಿರಲಿ, ತಿನ್ನೋದಕ್ಕಾಗಿರಲಿ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಬೇಕು. ಇಲ್ಲದೇ ಇದ್ರೆ ಮಕ್ಕಳದು ತಲೆನೋವು ಬಂದ್ಬಿಡುತ್ತೆ. ಅದರಲ್ಲೂ ಗಾಳಿಗೆ ಬೇಗ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ವಾಮಿಟ್ ಏನು ಮಾಡಲ್ಲ ಮಕ್ಳಿಗಂತ ಇದು ಇಲ್ಲ. ಹೊರಗಡೆ ಹೋದ್ಮೇಲೆ ಎಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ. ಅದೇ ಗಾಳಿಗೆ ಮಾತ್ರ ಬೇಗ ನೆಗಡಿನೋ ಇಲ್ಲ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಸಿರಪ್ಪು ಅಂತ ವಿಕ್ಸ್ ಅಂತ ಇರಲೇಬೇಕು. ಎಕ್ಸ್ಟ್ರಾ ಬಟ್ಟೆ ಅದೆಲ್ಲ ತೊಗೊಂಡಿದ್ದೆ. ಇನ್ನು ಅಲ್ಲಿ ಹೋದ್ರೆ ಇನ್ನು ಬರೋಕ್ಕಾಗುತ್ತೋ ಅಲ್ಲೇ ಉಳ್ಕೊಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಇರಲೇಬೇಕಾಗುತ್ತೆ ಮಕ್ಕಳಿಗೆ. ತೊಗೊಂಡೆ. ಇನ್ನು ಬರ್ತಾ ಚಾರು ಯಾವ ಟೈಮಲ್ಲಿ ತೊಗೊಂಬಂದ್ಬಿಟ್ಟಿದ್ದಾಳೆ ನೈನ್ ಪಾಲಿಶ್ನ. ಮನೇಲಿ ಹಾಕ್ಕೊತಾ ಇದ್ಲು. ಸರಿ ಬೇಡ ಬಾ ಅಂತ ಹೇಳಿದ್ದೆ. ಹೋಗಿದ್ದೆ, ನೈನ್ ಪಾಲಿಶ್ ತೊಗೊಂಬಂದ್ಬಿಟ್ಟು ಅವ್ಳು ಇಟ್ಟಿದ್ಲಲ್ಲ, ಸರಿ ಅಂತ ಹಾಕೋ ಅಂತ ಆಟ ಹಿಡ್ತಿದ್ಲು. ಹಾಕ್ತಿದ್ದೆ. ಇನ್ನು ಅಲ್ಲಿಗೆ ಹೋದ್ರೆ ಇನ್ನು ಅಲ್ಲಿ ಮಕ್ಕಳವ್ರು ಇರ್ತಾರಲ್ವ, ಸರಿ ಅಂತ ಅಲ್ಲಿ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಬಿಟ್ಟು ಬೇಕರಿಯಲ್ಲಿ ಹೋಗಿ ರಾಜು ಅವರು ಮಕ್ಳಿಗೆ ಏನು ಬೇಕೋ ಏನೋ ಎಲ್ಲ ತೊಗೊಂಬರ್ತಾ ಇದ್ರು. ಮಕ್ಳಿರೋ ಮನೇಲಿ ಏನಾದರೂ ತೊಗೊಂಡೋಗಿ ಕೊಡೋದು ಒಂದು ನಮ್ಮ ಮನೇಲಿ ಇರೋರಿಗೆ ರೂಢಿ ಆಗ್ಬಿಟ್ಟೈತೆ. ಮಕ್ಳಿದ್ರು ಸರಿ, ಇಲ್ಲದೆ ಇದ್ರು ಸರಿ, ಈ ಥರ ಓಡೋವಾಗ ಯಾರ ಮನೆಗೆ ಓಡ್ತಿದ್ದೀವಿ ಅಂದರೆ ಏನೇ ಆಗಲಿ ತೊಗೊಂಡೋಗು ಕೊಡಬೇಕು. ಆವಾಗಲೇ ಅವ್ರಿಗೆ ಹೋಗಿ ಬಂದಂಗೆ ಸಮಾಧಾನ ಆಗೋದು, ಹೋಗಿ ಬಂದಂಗೂ ಇರುತ್ತೆ. ಇನ್ನು ಅವ್ರಿಗೂ ಅಲ್ಲದೆ ಇನ್ನು ಇವರಿಬ್ರು ಇನ್ನು ಇದಾರಲ್ವ, ಇನ್ನು ಹೋಗೋ ಗಂಟೆ ಇವರಿಬ್ರು ಇರೋದಿಲ್ವಲ್ಲ, ಅದಕ್ಕೆ ಇವ್ರಿಗೂ ಸಹ ತೊಗೊಂಬಂದು ಕೊಡೋ ಗಂಟನೇ ಸುಮ್ಮನೆ ಇರೋದಿಲ್ಲ, ಕಿತ್ತಾಡ್ತಾನೆ ಇರ್ತಾರೆ. ಅದ್ರಲ್ಲಿ ಏನಿದೆ ಅಂತ ನೋಡಿ ಕೆಳಗೆ ಚೆಲ್ಲೋರ್ಗೂ ಸಮಾಧಾನ ಆಗಲ್ಲ. ಕೆಳಗೆ ಚೆಲ್ಲಿದ್ರೇ ಅವ್ರಿಗೆ ತಿಂದಂಗೆ ಸಮಾಧಾನ ಆಗೋದು. ಇಲ್ಲದಿದ್ರೆ ಆಗೋದಿಲ್ವ, ತಿಂದಿಲ್ದ ಆಗೋದಿಲ್ಲ ಅಂತಾರಲ್ಲ ಹಾಗೆ.
ನಾನು ಅರ್ಧ ದಾರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ದೆ. ಇನ್ನು ನಾವು ರೀಚ್ ಆಗಿದ್ದೆ ಇನ್ನು 12-12:30 ಆಗಿತ್ತು. ಹೋಗೋ ಅಷ್ಟರಲ್ಲಿ ಯಾರೂ ಬರಲೇ ಇಲ್ಲ. ಟೈಮ್ ಆಯಿತು, ಅರ್ಜೆಂಟಾಗಿ ಕರ್ಕೊಂಬಂದು ಅಲ್ಲಿ ನೋಡುವ ಯಾರೂ ಬರಲೇ ಇಲ್ಲ. ಎಲ್ಲ ಅವಾಗ ತಾನೇ ಬರ್ತಿದ್ರು, ನಾವು ಹೋದ್ಮೇಲೆ ಬಂದಿದ್ದೆಲ್ಲನೂ. ರೆಡಿ ಆಗೋಕ್ಕೂ ಬಿಡಲ್ಲ, ಏನಿದೆ ಏನು ಎತ್ಕೊಳ್ಳೋಕ್ಕೂ ಬಿಡಲ್ಲ. ಟೈಮ್ ಆಯಿತು ಅಂತ ಅರ್ಜೆಂಟಾಗಿ ಕರ್ಕೊಂಬಂದ್ಬಿಡ್ತಾರೆ. ಎಷ್ಟೊತ್ತಾದ್ರು ಇರೋದೇ ಇಲ್ಲ ಅಂತಾರೆ. ಸರಿ, ಇನ್ನು ಎಲ್ಲರೂ ಬಂದಿದ್ರು, ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಹೂವು ಮುಡ್ಕೊಂಡಿಲ್ಲ ಅಂತ ಹೇಳು ಹೂವು ಕೊಟ್ಟರು. ಹೂವು ಮುಡ್ಕೊಂಡು ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಮಾತಾಡ್ಕೊಂಡು ಆಟಾಡಿಸ್ಕೊಂಡಿದ್ದು. ಇನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅಂತ ಹೇಳಿ ಮತ್ತೆ ಅಲ್ಲಿರೋ ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ, ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. 5-6 ಥರ ದೇವ್ರನ್ನ ಇಟ್ಟಿದ್ರು. ಅಂದರೆ ಎಲ್ಲ ಊರಿಂದನೂ ಬಂದು ಇಲ್ಲಿ ದೇವ್ರ ಮೆರವಣಿಗೆ ಇಟ್ಟು ಪೂಜೆ ಮಾಡಿರೋ ಅಂಥದ್ದು. ಮುಕ್ಕೋ ಚಾಮಿನ್ ಮುಕ್ಕೊಂದು ರಾರ ಮುಕ್ಕೋ ಚಾಮಿ ಏಯ್ ಸರಿ. ಇನ್ನು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಇಲ್ಲಿ ಅವ್ರ ಮನೆಯಲ್ಲಿ ಬೆಳಿಗ್ಗೆನೆ ಇನ್ನು 4 ಗಂಟೆ, ಬೆಳಗಿನ ಜಾವ ಇನ್ನು 4-5 ಗಂಟೆಗೆ ಇಲ್ಲಿ ದೇವ್ರ ದೀಪ ಎಲ್ಲ ದೀಪಗಳು ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ನಡೀತಂತೆ. ಅಷ್ಟೊತ್ತಿಗೆ ಪೂಜೆ ಮಾಡಬೇಕಂತ. ಅಷ್ಟೊತ್ತು 8 ಗಂಟೆ ಒಳಗಡೆ. ಇದು ಮನೆ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಬೇಗನೆ ಆಯಿತು. ಇದು ಅವ್ರ ಮನೆ ದೇವರು. ಎಷ್ಟು ಕ್ಲೀನಾಗಿ ಅಲಂಕಾರ ಅದೆಲ್ಲ ಮಾಡಿದ್ದಾರೆ. ದೇವ್ರ ದೀಪಗಳು ಮಾಡಿರೋದು ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ, ಅಷ್ಟೊಂದು ಕಾಣಿಸ್ತಿರಲ್ಲ. ಸರಿ ಅಂತ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ತಿನ್ನೋಣ ಅಂತ ಹೋದ್ವಿ. ಚಾರ್ವಿ ಬೇಡ ಅಂತಿದ್ನು. ಸರಿ ನಿಂತ್ಕೊಂಡು ಊಟ ಮಾಡಿಸ್ತಿದ್ದೆ. ಚಾರ್ವಿಗೆ ಊಟ ತಿನ್ನೋಕ್ಕಾಗಲಿಲ್ಲ. ಅಲ್ಲಿರೋರ್ನ ನೋಡಿ ನಾಚಿಕೆ ಪಟ್ಕೊಂಡು ನನಗೆ ಬೇಡ ಅಂತಿದ್ಲು. ಯಾಕೆಂದರೆ ಅಷ್ಟು ಜನರ ಮಧ್ಯೆ ಅದು ತಿನ್ನಬೇಕು ಅಂದರೆ ಅವಳಿಗೆ ಒಂಥರ ಸಂಕೋಚ ಆಗ್ತಿತ್ತು. ಸರಿ ಅಂತ ನಾನು ಊಟ ಮಾಡಿಸ್ದೆ. ಸ್ಕೂಲಲ್ಲಾದ್ರೆ ಅವ್ರ ಏಜಿನ ಮಕ್ಳು ಅಂದರೆ ಅವ್ರಿಗೆ ಪರವಾಗಿಲ್ಲ. ಇದು ದೊಡ್ಡವರಿದ್ದಾಗ ತಿನ್ನಬೇಕು ಅಂದರೆ ಅವಳಿಗೆ ಆಗಲಿಲ್ಲ. ಸರಿ, ದನೂ ತಿನ್ನಲಿಲ್ಲ. ಅವನು नंबर 1 बैनर पे फिल्मा पाकिस्तान वो ಸಿಟಿಯಲ್ಲಿ ಇದ್ದು ಹಳ್ಳಿ ವಾತಾವರಣ ನೋಡೋಕ್ಕೆ ಒಂಥರ ಚೆಂದ. ಇನ್ನು ನಾವು ಮನೆಗೆ ಹೊರಡೋಣ ಅಂದ್ರೆ ಎಷ್ಟೊತ್ತಾದ್ರೂ ರಾಜು ಬರಲೇ ಇಲ್ಲ. ಲೇಟ್ ಆಗೋಯ್ತು, ಮಳೆ ಬೇರೆ ಬಂದಂಗೆ ಇತ್ತು. ಸರಿ ಅಂತ ಹೋಗೋಕ್ಕಾಗಲಿಲ್ಲ. ಮತ್ತೆ ಅಲ್ಲಿರೋರೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಫೋಟೋ ಎಲ್ಲ ತೆಗೆದುಕೊಂಡ್ವಿ. ಇನ್ನೇನು ಫೋಟೋ ಹಿಡಿಯೋಷ್ಟರಲ್ಲಿ ಜೋರಾಗಿ ಮಳೆ ಬಂದ್ಬಿಡ್ತು. ಇನ್ನು ಯಾವತ್ತೇ ಬರೋದು ಹೋಗೋದು ಅಂತ ಅದೊಂದು ನೆನಪು. ಮಳೆ ಇನ್ನು ಅದೇ ದಿನ ಬರ್ತಡೇ ಬೇರೆ ಇಟ್ಕೊಂಡಿದ್ರು. ಸರಿ ಅಂತ ಅಲ್ಲೇ ಇದ್ದು 5 ಗಂಟೆಗೆ ಅಂತ ಮನೆಗೆ ಹೊರಟು ಇನ್ನು ನಾವು ಒಂಥರ ಟೈಮ್ ಇತ್ತಲ್ವ ಅಂತ ಹೇಳಿ